ಲಿಂಗಸೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ತಾಲೂಕು ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ಪತ್ರಕರ್ತರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಪಟ್ಟಣದ ಪತ್ರಕರ್ತರಿಗೆ ಬಿಪಿ, ಶುಗರ್, ತೂಕದ ತಪಾಸಣೆಯನ್ನ ಮಾಡಲಾಯಿತು. ಹಾಗೆಯೇ ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡಿಸಲಾಯಿತು. 7.5 to 9 above 9 ಫಸ್ಟ್ ಇದ್ರೆ ಗುಡ್ ಕಂಟ್ರೋಲ್ 6.5 ಒಳಗೆ. ಬಿಲೋ 6.4 ಇತ್ತಂದ್ರೆ ಅಂಡರ್ ನಾಟ್ ಡಯಾಬಿಟಿಕ್. ಆ ರೇಂಜ್ ಒಳಗೆ ಬಿಲೋ 6.5 to 7.5 ಒಳಗೆ ಬಂದರೆ ಗುಡ್ ಕಂಟ್ರೋಲ್. ಇದೇ ಗುಡ್ ಕಂಟ್ರೋಲ್. ಹೈಟ್ ಸರ್, ಹೈಟ್ ನೋಡಿ, ಹೈಟ್ ಮೇಲೆ 65. ನಂತರ ಸಂಘದ ವತಿಯಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಖಾಜಾ ಮೊಯಿನುದ್ದೀನ್, ಪ್ರತಿದಿನ ಸುದ್ದಿಗಳ ಒತ್ತಡದ ಮಧ್ಯೆ ಕಾರ್ಯನಿರ್ವಹಿಸುತ್ತಿರುವ ಪತ್ರಕರ್ತರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಸುದ್ದಿ ಕೊಡುವ ಧಾವಂತದಲ್ಲಿ ಪತ್ರಕರ್ತರು ಹಗಲಿರುಳು ಶ್ರಮಿಸುತ್ತಿದ್ದು ಆರೋಗ್ಯದ ಕಡೆಗೆ ಸರಿಯಾಗಿ ಗಮನ ವಹಿಸುವುದಿಲ್ಲ. ಆದರೆ ಆರೋಗ್ಯ ಇದ್ದರೆ ಏನೆಲ್ಲ ಸಾಧನೆ ಮಾಡಬಹುದು. ಎಲ್ಲರೂ ಪ್ರತಿದಿನ ಕನಿಷ್ಠ 6 ತಾಸು ನಿದ್ರೆ ಮಾಡಲೇಬೇಕು. ನಮ್ಮೆಲ್ಲ ಕೆಲಸಗಳ ಮಧ್ಯೆ ಆರೋಗ್ಯದ ಕಡೆಗೆ ಗಮನ ಹರಿಸಲೇಬೇಕು ಎಂದು ಸಲಹೆ ನೀಡಿದರು. ಅದು ಕಾರಣ ಬಹಳ ಒಂದು ಇಡಿಯಪತಿಗೆ ಯಾವುದೇ ಕಾರಣ ಇರಂಗಿಲ್ಲ. ಟೈಪ್ ಎ, ಟೈಪ್ ಬಿ ಎರಡೇ ಪರ್ಸನಾಲಿಟಿ ಇರ್ತಾರೆ ಮನುಷ್ಯರಲ್ಲಿ. ಟೈಪ್ ಎ ಅಂದರೆ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಅಲ್ಲೆಲ್ಲ ಅದ್ರ ಬಗ್ಗೆ ವಿಚಾರ ಮಾಡೋದು, ಸಣ್ಣ ಟೆನ್ಷನ್ ತಗೊಳ್ಳೋದು, ಒಂದು ಮಾತು ಹೇಳಿದ್ರೆ ಯಾಕಾಯ್ತು ಅದ್ರ ಬಗ್ಗೆ ಜಾಸ್ತಿ ಮಾಡೋದು ಟೈಪ್ ಎ ಪರ್ಸನಾಲಿಟಿ. ಟೈಪ್ ಬಿ ಆದ್ರೆ ಆಗ್ತಿದ್ದ ಬಿಡು ಕೇರ್ಲೆಸ್ ಮಾಡೋದು, ಅವರು ಟೈಪ್ ಬಿ ಪರ್ಸನಾಲಿಟಿ ಇತ್ತು. ಟೈಪ್ ಬಿ ಅವ್ರಿಗೆ ಜಲ್ದಿ ಬರ್ತದೆ, BP ಆಗಿ ಶುಗರ್ ಆಗಿ. ಒಂದು ಪಾರಂಪರಿಕ, ಸೆಕೆಂಡ್ ಟೈಪ್ ಎ ಪರ್ಸನಾಲಿಟಿ. ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷ ಗುರುರಾಜ್ ಗೌಡೂರು, ಕಾರ್ಯದರ್ಶಿ ಅಮರಯ್ಯ ಗಂಟಿ, ಆರೋಗ್ಯ ಇಲಾಖೆಯ ಆರೋಗ್ಯ ಮಿತ್ರ ಚಿದಾನಂದ, ಅಂಬರೀಶ್ ಕ್ಲಿನಿಕ್ ಎಕ್ಸಿಕ್ಯೂಟಿವ್ ನೀಲಾಂಬಿಕಾ NCO, ಚಂದ್ರಕಲಾ NCD, ಹನುಮಂತರಾಯ್ ಸೇರಿದಂತೆ ಹಲವಾರು ಪತ್ರಕರ್ತರು ಇದ್ದರು.